6 ತುಂಡಿನ ಲಂಗ. ಇದು ಮಾದರಿ ರಚನೆ ಹೇಗಿರುತ್ತೆ ನೋಡುವ. ಮಾದರಿ ರಚನೆ ಇದು 6 ತುಂಡಿನ ಲಂಗ. ಯಾರ ಉಡುಪಿದು? ಮಹಿಳೆಯರ ಉಡುಪಾಗಿದೆ. ಪ್ಯಾಂಟ್ ಯಾರ ಉಡುಪಾಗಿದೆ? ಪುರುಷರ ಉಡುಪು. ಮಕ್ಕಳ ಉಡುಪು ಅಂದ್ರೆ ಗಂಡು ಮಕ್ಕಳ, ಟೋಟಲ್ ಆಗಿ ಗಂಡು ಮಕ್ಕಳ ಉಡುಪು ಹೇಗೋ ಹಾಗೆ ಇದು ಮಹಿಳೆಯರ ಉಡುಪು. ಇಲ್ಲಿ ಮಾದರಿ ರಚನೆ ಬರೆಯೋಣ. ಮಾತಾಡಂಗಿಲ್ಲ. ಇದು 1 ಪೀಸು, ಇದು 2 ಪೀಸು, ಇದು 2 ಪೀಸು, 2 ಪೀಸು. ಟೋಟಲ್ ಆಗಿ ಮುಂಭಾಗ ಮತ್ತು ಹಿಂಭಾಗದಲ್ಲಿ 6 ಪೀಸ್ ಬರುತ್ತೆ. ಟೋಟಲ್ ಎಷ್ಟು ಪೀಸ್ ಬರುತ್ತೆ? ಅದರ ಹೆಸರು 6 ತುಂಡಿನ ಲಂಗ ಅಂತೇಳಿ. ಇದು ನೋಡಿ, ಇದು ಮಾದರಿ ರಚನೆ. 6 ತುಂಡಿನ ಲಂಗದ ಮಾದರಿ ರಚನೆ ಇದು. ಇಲ್ಲಿ ಇದನ್ನ 2 ಫೋಲ್ಡ್ ಆಗಿ ಮಾಡಿದಾಗ ಇದು 1/2 ಪೀಸ್ ಬರುತ್ತೆ. ಇಲ್ಲಿ ನಾವು ಈ ಒಂದು ಆಕೃತಿಯಲ್ಲಿ ನಾವು ಬಟ್ಟೆಗೆ ಹಾಕೊಂಡಾಗ ಇದು ಬರುತ್ತೆ. ನೆಕ್ಸ್ಟ್ ಇದರ ಅಳತೆ. ಈ ಒಂದು 6 ತುಂಡಿನ ಲಂಗದ ಅಳತೆ. ಅದರಲ್ಲಿ ಯಾವ್ಯಾವಿದ್ದಾವೆ ಅಳತೆಗಳು? ಪೂರ್ಣ ಉದ್ದ, ಬರುತ್ತೆ. ಸೊಂಟದ ಸುತ್ತಳತೆ ಬರುತ್ತೆ. ಸೊಂಟದ ಸುತ್ತಳತೆ. ಇಲ್ಲಿ ಆ ಒಂದು ಪೂರ್ಣ ಉದ್ದ ಎಷ್ಟು? ಪೂರ್ಣ ಉದ್ದ 98 ಸೆಂಟಿಮೀಟರ್. 98 ಸೆಂಟಿಮೀಟರ್. ಮತ್ತೆ ಇದು ಪೂರ್ಣ ಉದ್ದದಲ್ಲಿ ಮಡಿಕೆಗಾಗಿ ಏನು ಫ್ರಿಲ್ ಇಟ್ಟಿದೀವಲ್ಲ, ಇಲ್ಲಿ ನೆರಿಗೆ ಕೆಳಗಡೆ ಫ್ರಿಲ್ ಅಂತ ಕರಿತೀವಿ ಅದನ್ನ. ಅದಕ್ಕೆ ಒಂದು 6 ಸೆಂಟಿಮೀಟರ್ ಇರೋಣ. ಇದು ಪ್ಲಸ್ 6 ಸೆಂಟಿಮೀಟರ್. 3 ಸೆಂಟಿಮೀಟರ್ ಫೋಲ್ಡಿಂಗ್ ಹೋದ್ರೆ
3 ಸೆಂಟಿಮೀಟರ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ಎಷ್ಟು? ಸೊಂಟದ ಸುತ್ತಳತೆ ಇದೆ 26 ಸೆಂಟಿಮೀಟರ್. ಅದು 26 ಸೆಂಟಿಮೀಟರ್. ಇಲ್ಲಿ ಈ ರೀತಿ ಬಟ್ಟೆಯ ಬಣ್ಣ ಇರುತ್ತೆ. ಇದು ಬಟ್ಟೆಯನ್ನ 2 ಫೋಲ್ಡ್ ಅಲ್ಲಿ ಹಾಕೊಂಡಾಗ, ಬಟ್ಟೆಯನ್ನ 2 ಪೀಸನ್ನ ಹೀಗೆ ಫೋಲ್ಡ್ ಮಾಡಿದಾಗ, ಹೀಗೆ 2 ಪೀಸನ್ನ ಫೋಲ್ಡ್ ಮಾಡಿದಾಗ ಇಲ್ಲಿ ಉಂಟಲ್ಲ ಇದು, ಇದೇ ರೀತಿ ಇದನ್ನ ಏನ್ ಮಾಡ್ತೀವಿ, ಈ ರೀತಿ ಬಟ್ಟೆಯನ್ನ ಹಾಕೊಂಡಾಗೆ. ಅರ್ಥ ಆಯ್ತಾ? ಇದು 2 ಫೋಲ್ಡ್ ಅಲ್ಲಿ ಇರುತ್ತೆ. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಅಂದ್ರೆ ಹೊಲಿಗೆಗೆ ಅಂತ 2 ಸೆಂಟಿಮೀಟರ್ ಬಿಟ್ಕೊಳ್ತೀವಿ. 2 ಸೆಂಟಿಮೀಟರ್ ಇಲ್ಲಿ ಕೆಳಗಡೆ ಹೊಲಿಗೆಗೆ. ಇದನ್ನ ನಾವು 3 ಅಂದ್ರೆ ಸುಮಾರು ಒಂದಕ್ಕೆ 3 ಭಾಗಗಳನ್ನಾಗಿ ಮಾಡ್ಕೊಳ್ತೀವಿ. ಇದನ್ನ ಒಂದು ಪೀಸಿಗೆ ಒಂದರ ಡಬಲ್ ಭಾಗವನ್ನು ತೆಗೆದುಕೊಳ್ತೀವಿ. ಹೀಗೆ ಇಲ್ಲಿ 1 0 ಅಥವಾ 0 ಇಂದ 1ಕ್ಕೆ ಪೂರ್ಣ ಉದ್ದ ಎಷ್ಟಿದೆ? ಪೂರ್ಣ ಉದ್ದ 98 ಸೆಂಟಿಮೀಟರ್ ಇದೆ. ಅದಕ್ಕೆ ನಾವು ಪ್ಲಸ್ ಹೊಲಿಗೆಗಾಗಿ 2 ಸೆಂಟಿಮೀಟರ್ ಅನ್ನ ತೆಗೆದುಕೊಳ್ತೀವಿ. 1ರಿಂದ 2ಕ್ಕೆ ಹೊಲಿಗೆಗಾಗಿ 2 ಸೆಂಟಿಮೀಟರ್ ಅನ್ನ ತೆಗೆದುಕೊಳ್ತೀವಿ. 0ರಿಂದ 3ಕ್ಕೆ ಇಲ್ಲಿ ಸೊಂಟದ ಸುತ್ತಳತೆಯ 6ನೇ ಒಂದು ಭಾಗ. ಸೊಂಟದ ಸುತ್ತಳತೆ ಎಷ್ಟೈತೆ? 98 ಐತೆ. ಆರು ಒಂದೇ 6. ಇನ್ನ 3 ಇಟ್ಟು 6 3 18 14 24 36 ಇಲ್ಲಿ 8 2 8 6 2, 9 6 3. ನೆಕ್ಸ್ಟ್
ಇದು 2 ಭಾಗ ಇದೆ, ಇದು 1 ಭಾಗ ಇದೆ. ಈ ರೀತಿಯಾಗಿ ನಾವು ಇಲ್ಲಿ ಮಕ್ಕಳಿಗೆ 32.6 ಸೆಂಟಿಮೀಟರ್ ಅನ್ನು ತೆಗೆದುಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಇದನ್ನು ಕಟ್ ಮಾಡಿಬಿಟ್ಟು ಇದನ್ನ ಹೊಲಿತೀವಿ. ಆಯ್ತಾ? ಅರ್ಥ ಆಗ್ತದೆ ಏನಪ್ಪ ಇದು? ಇದು ಕಟ್ ಮಾಡಿದಾಗ ಈ ಒಂದು ಆಕೃತಿಗೆ ಬರುತ್ತೆ. ಈ ಒಂದು ಬಟ್ಟೆಯನ್ನ ಕಟಿಂಗ್ ಮಾಡಿದಾಗ ಈ ಒಂದು ಮಾದರಿ ರಚನೆ ತುಂಡುಗಳನ್ನ ಜೋಡಿಸಿದಾಗ ತುಂಡುಗಳನ್ನ ಜೋಡಿಸಿ ಹೊಲೆದಾಗ ಈ ಮಾದರಿ ರಚನೆ ಇದೆಯಲ್ಲ ಈ ಒಂದು ಆಕೃತಿಗೆ ಬರುತ್ತದೆ. ಯಾವುದು? 6 ತುಂಡಿನ ಲಂಗವನ್ನ ನಾವು ಈ ರೀತಿಯಾಗಿ ಮಾಡ್ತೀವಿ. ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಪೇಪರ್ನ ತರಬೇಕು, ಡ್ರಾಫ್ಟ್ ಹಾಕೋಬೇಕು, ಕತ್ತರಿಸ್ಬಿಟ್ಟು ಹೊಲಿಗೆ ಈಸಿ ಇದೆ. ಇದು ಹೊಲಿಗೆ ಹಾಕಿದ್ರೆ 3 ಎಳೆ, ಈ ಕಡೆ 3 ಈ ಕಡೆ 3, 6 ಹೊಲಿಗೆ. ಅದಕ್ಕೆ ಹೆಸರೇ ಇದೆ, ಏನಂತ? 6 ತುಂಡಿನ ಲಂಗ. ಇದು ತುಂಡಿದವಲ್ಲಪ್ಪ 3, 1 ತುಂಡು, 2 ತುಂಡು, 3 ತುಂಡು. ಇದು 3, 2 ಇದರಲ್ಲಿ ಇದ್ದಾವೆ. 3ನೇ ತುಂಡು ಇದು. ಹಿಂಭಾಗದಲ್ಲಿ ಒಂದಿದೆ, ಈ ಹಿಂಭಾಗದಲ್ಲೂ ಕೂಡ 3 ತುಂಡುಗಳಿದೆ. ಇದು 2 ಡಬಲ್ ಕನ್ನ ಹಾಕೊಂಡ್ಬಿಟ್ಟು ಕಟ್ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಒಂದು ಮತ್ತೆ ಇಲ್ಲಿ ಸೊಂಟದ ಪಟ್ಟಿ ಭಾಗವನ್ನ ನಾವು ಇಲ್ಲಿ ಈ ರೀತಿಯಾಗಿ ಇಷ್ಟು ಭಾಗವನ್ನ ನಾವು ಕಟ್ ಮಾಡ್ಕೊಂಡ್ಬಿಡ್ತೀವಿ. ಇಷ್ಟು 26 ಸೆಂಟಿಮೀಟರ್ ಇದೆಯಲ್ಲ ಅದನ್ನ 13 ಸೆಂಟಿಮೀಟರ್ ಆಗಿ ತಗೊಳ್ತೀವಿ. ಇದು ಡಬಲ್ ಹಾಕೊಂಡಾಗ 26 ಸೆಂಟಿಮೀಟರ್ ಆಗುತ್ತೆ. ಇದನ್ನ ಈ ಒಂದು ಭಾಗಕ್ಕೆ ಹಚ್ಚಿದಾಗ ಇದಕ್ಕೆ ಈ ರೀತಿಯಾಗಿ ಆಕೃತಿ ಬರುತ್ತೆ. ಇದು ಪಟ್ಟಿ. ಏನಿದೆ? ಸೊಂಟದ ಪಟ್ಟಿ. ಸೊಂಟದ ಪಟ್ಟಿ. ನೆಕ್ಸ್ಟ್ ಇದಕ್ಕೆ ಇದರ ಬಿಡಿ ಭಾಗಗಳು ಯಾವ್ಯಾವು ಅಂದ್ರೆ 6 ತುಂಡಿನ ಲಂಗದಲ್ಲಿ ಬರ್ತಕ್ಕಂಥ ಬಿಡಿ ಭಾಗಗಳು ಯಾವ್ಯಾವು? 6 ತುಂಡುಗಳು ಅಂದ್ರೆ ಲಂಗದ 6 ತುಂಡುಗಳು ಪ್ಲಸ್ ಸೊಂಟದ ಪಟ್ಟಿ ಮತ್ತೆ ಫ್ರಿಲ್ಲು, ನೆರಿಗೆಗಳು, ನೆರಿಗೆಯ ತುಂಡುಗಳು ಮತ್ತೆ ಲಾಡಿ. ಇಷ್ಟು ಆ ಲಂಗದ ಬಿಡಿ ಭಾಗಗಳು. ಅರ್ಥ ಆಯ್ತಾ? ಇದಕ್ಕೆ ಎಂತ ಬಟ್ಟೆಗಳನ್ನು ಉಪಯೋಗಿಸ್ತೀವಿ? ಇದಕ್ಕೆ ಯಾವ್ಯಾವ ಬಟ್ಟೆಗಳು ಬೇಕು? ಇದಕ್ಕೆ ಉಪಯೋಗಿಸುವ ಬಟ್ಟೆಗಳು ಯಾವ್ಯಾವು? ಪಾಪ್ಲಿನ್, ಕಾಟನ್ ಬಟ್ಟೆ ಮತ್ತೆ ಮರ್ಸರೈಸ್ಡ್ ಬಟ್ಟೆಯನ್ನು ಕೂಡ ಉಪಯೋಗಿಸ್ತಾರೆ. ಹೆಚ್ಚು ಪಾಪ್ಲಿನ್ ಮತ್ತು ಕಾಟನ್ ಬಟ್ಟೆನೆಲ್ಲ ಉಪಯೋಗಿಸ್ತಕ್ಕಂಥದ್ದು. ಇದು ಈ ಒಂದು ಬಟ್ಟೆಗಳು, ಇದಕ್ಕೆ ಉಪಯೋಗಿಸುವ ಬಟ್ಟೆಗಳು ನೋಡಿ. ಇಲ್ಲಿ ಇದಾಗಿದೆಯಲ್ಲ, ನೋಡಿ ಇಲ್ಲಿ ಬೇಕಾಗುವ ಇಲ್ಲಿ ಅಳತೆಗಳು, ಬಿಡಿ ಭಾಗಗಳು ಅಂದ್ರೆ 6 ತುಂಡಿನ ಲಂಗದ ಬಿಡಿ ಭಾಗಗಳ್ಯಾವು? ಬೇಕಾಗುವ ಬಟ್ಟೆ
ಬಟ್ಟೆ. ಈಗ ಹೇಳಿದ್ದೀನಲ್ಲ, ಯಾವ್ಯಾವ ಹೇಳಿ ನೋಡೋಣ, ಯಾರು ಹೇಳ್ತೀರಾ? ಬೇಕಾಗುವ ಬಟ್ಟೆಗಳು ಯಾವ್ಯಾವು? 6 ತುಂಡಿನ ಲಂಗಕ್ಕೆ ಪಾಪ್ಲಿನ್ನು, ಕಾಟನ್ ಬಟ್ಟೆ, ಹತ್ತಿ ಬಟ್ಟೆ ಅಂತ ಹೇಳ್ಬೋದು, ಹತ್ತಿ ಬಟ್ಟೆ, ಮತ್ತು ಮರ್ಸರೈಸ್ಡ್ ಬಟ್ಟೆ, ಮರ್ಸರೈಸ್ಡ್ ಬಟ್ಟೆನೂ ಸಹ ನಾವು ಉಪಯೋಗಿಸ್ತೀವಿ. ಇಲ್ಲಿ ಬಿಡಿ ಭಾಗಗಳು, ಈಗ ಬಿಡಿ ಭಾಗಗಳು ಯಾವ್ಯಾವು? ಆಗ್ಲೇ ಹೇಳಿದ್ನಲ್ಲ, ಸೊಂಟದ ಬಟ್ಟೆ 6 ತುಂಡುಗಳು, 6 ತುಂಡುಗಳು, ಮತ್ತೆ ಯಾವುದು? ಸೊಂಟದ ಪಟ್ಟಿ. ಉಸಿರು ಬಿಡ್ರಿ, ಆಗ್ಲೇ ಹೇಳಿಲ್ವಾ? ಸೊಂಟದ ಪಟ್ಟಿ, ಸೊಂಟದ ಪಟ್ಟಿ, ಮತ್ತೆ ನೆರಿಗೆಯ ಪೀಸು, ನೆರಿಗೆಯ ಪೀಸು. ಬರ್ಕೊಳ್ಬೇಕು ಇದನ್ನ. ಈಗ ಬರ್ಕೊಂಡಿಲ್ಲ ಅಂದ್ರೆ ನೋಡಿ, ಈಗ ನೋಡ್ತೀನಿ ಅದನ್ನ. ಎಲ್ರಿಗೂ ಕಂಪಲ್ಸರಿ ನೆರಿಗೆಯ ಪೀಸು, ನೆರಿಗೆಯ ಪೀಸ್ಗಳು. ನೆಕ್ಸ್ಟ್ ಲಾಡಿ, ಲಾಡಿ ಪೀಸ್. ಪೀಸ್ ಅಂದ್ರೆ ಬಟ್ಟೆ, ಅದು ಹೊಲಿಯತಕ್ಕಂಥ ಬಟ್ಟೆ. ಇಲ್ಲಿ ಅಳತೆಗಳು, ಅಳತೆಗಳು ಯಾವುದು? ಪೂರ್ಣ ಉದ್ದ, ಪೂರ್ಣ ಉದ್ದ, ಉದ್ದ, ಸೊಂಟದ ಸುತ್ತಳತೆ, ಸೊಂಟದ ಸುತ್ತಳತೆ, ನೆಕ್ಸ್ಟ್ ಸೊಂಟದ ಸುತ್ತಳತೆ ಮತ್ತು ಪೂರ್ಣ ಉದ್ದ, ಇದಕ್ಕೆ ಬೇಕಾಗ್ತಕ್ಕಂಥ ಅಳತೆಗಳು. ಇವಿಷ್ಟು ಅಳತೆಗಳು, ಬಿಡಿ ಭಾಗಗಳು, ಬೇಕಾಗ್ತಕ್ಕಂಥ ಬಟ್ಟೆ. ಇಲ್ಲಿ 6 ತುಂಡಿನ ಲಂಗದ ಮಾದರಿ ರಚನೆ ಬರೆದು ಅದರ ರಚನಾ ಕ್ರಮವನ್ನ ವಿವರಿಸಿ ಅಂತೇಳಿ 4 ಮಾರ್ಕ್ಸ್ ಕೊಟ್ರೆ ಇದು ಫುಲ್ ಬರಿಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಮಾದರಿ ರಚನೆ ಏನ್ ಬರೀತೀರಾ, ಇದನ್ನ ಬರಿಬೇಕು. ಅದರ ಬಿಡಿ ಭಾಗಗಳನ್ನು, ಅಳತೆಗಳು, ಬಿಡಿ ಭಾಗಗಳು ಮತ್ತು ಬೇಕಾಗುವ ಬಟ್ಟೆ. ನೆಕ್ಸ್ಟ್ ಇದು ರಚನಾ ಕ್ರಮ. ಇದೇನಿದು? ರಚನಾ ಕ್ರಮ. ಇಷ್ಟು ನಾವು 6 ತುಂಡಿನ ಲಂಗಕ್ಕೆ ಬಳಸ್ತಕ್ಕಂಥ ಬಟ್ಟೆ ಆಗಿರ್ಬೋದು, ಅದಕ್ಕೆ ಬೇಕಾಗ್ತಕ್ಕಂಥ ಬಿಡಿ ಭಾಗಗಳು, ಇಷ್ಟನ್ನು ನಾವು ರೆಡಿ ಮಾಡಿಕೊಂಡು ನಂತರದಲ್ಲಿ ಯಂತ್ರಕ್ಕೆ ಆಯಿಲ್ ಹಾಕಿ ದಾರವನ್ನು ಪೋಣಿಸ್ಬಿಟ್ಟು ಹೊಲಿದ್ರೆ ಏನು ರೆಡಿ ಆಗುತ್ತೆ? 6 ತುಂಡಿನ ಲಂಗ ರೆಡಿ ಆಗುತ್ತೆ. ಏನ್ರಪ್ಪ? ಈಗ ಇಷ್ಟು ನಾವು 6 ತುಂಡಿನ ಲಂಗದ ಬಗ್ಗೆ ವಿವರಿಸಿದ್ವಿ. ಇದನ್ನ ಯಾರಾದ್ರೂ ಒಬ್ರು ಬಂದು ನಿಮಗೆ ಎಷ್ಟು ತಿಳ್ಕೊಂಡಿದ್ದೀರೋ ಅಷ್ಟು ವಿವರಿಸಿ. ವಿದ್ಯಾ ಬಾರಪ್ಪ, ಯಾರೋ ಒಬ್ರು ಬರಪ್ಪ, ಬಾ ಬಾ. ನಿನಗೇನು ಅರ್ಥ ಆಗಿದೆ ಅದನ್ನೇ ತಿಳಿಸ್ತಾ, ಬೇಗ ಬರಬೇಕು.
ಏನು ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲ ಬರ್ಕೊಂಡ್ರಿಲ್ಲ? ಬರ್ಕೋಬೇಕು. ಬಾರ್ಮವಿದ್ಯೆ ಇದನ್ನೇ ವಿವರಿಸು. ನೀನೇನು ಅರ್ಥ ಮಾಡ್ಕೊಂಡಿದ್ದೀಯ ಅದನ್ನು ಬೇಗ. ಫಸ್ಟು 32 ಮೀಟರ್ ಅಲ್ಲಿ ಫಸ್ಟ್ ಅಳತೆಗಳು ಸ್ವಂತ ಮಾದರಿ ರಚನೆ ಬರ್ಕೋಬೇಕು. ಅಳತೆಗಳು ಪೂರ್ಣ ಉದ್ದ ನಿನಗೆ ಏನು ಅನ್ಸುತ್ತೆ ಅದನ್ನೇ ಹೇಳಿ. ಹೇಗೆ ಪರವಾಗಿಲ್ಲ. ಇಲ್ಲಿ ಭಾಗ ಮಾಡ್ಕೊಂಡ್ವಲ್ಲ ಅದರ ಪ್ರಕಾರ 35 ಸೆಂಟಿಮೀಟರ್, ಅದರ ಅರ್ಧ 16.3. ಅರ್ಥ ಆಯ್ತಾ? ಇದರ ಈ ತುಂಡಿನ ಡಬಲ್ ಭಾಗ ಈ ಭಾಗಕ್ಕೆ. ಅರ್ಥ ಆಯ್ತಾ? ಇಲ್ಲಿ ಡಬಲ್ ಇದ್ರೆ ಇದು ಸಿಂಗಲ್ ತಗೋಬೇಕು. ಇಲ್ಲಿ ಸಿಂಗಲ್ ಇದ್ದರೆ ಡಬಲ್ ತಗೋಬೇಕು. ಅರ್ಥ ಆಯ್ತಾ? ಇಲ್ಲಿ 5 ಸೆಂಟಿಮೀಟರ್ ಇದ್ರೆ ಇಲ್ಲಿ 10 ತಗೋಬೇಕು. ಆ ಥರ ಆಯ್ತಾ? ತಗೊಂಡ್ಬಿಟ್ಟು ನಿಮಗೆ ಯಾವ ಥರ ಬಟ್ಟೆ ಬೇಕೋ ಅದರಲ್ಲಿ ಶೇಪಿಂಗ್ ಕಟ್ ಮಾಡ್ಕೊಬೇಕು. ನಮಗೆ ಶೇಪಿಂಗ್ ಅಂದರೆ ಬಟ್ಟೆನಲ್ಲಿ ಪಾಪ್ಲಿನ್ ಬಟ್ಟೆ ಬರುತ್ತೆ, ಕಾಟನ್ ಬಟ್ಟೆ ಬರುತ್ತೆ, ಮಸಾಲೆ ಬಟ್ಟೆ ಬರುತ್ತೆ. ಅದರಲ್ಲಿ ನೀವು ಹಾರದಲ್ಲಿ ಲಂಗ ಮಾಡ್ಕೋಬೋದು. ಅದರಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದ್ರಲ್ಲಿ ಬರುತ್ತೆ. ಅಳತೆ ಸರಿಯಾಗಿ ಮಾಡಬೇಕು. ಬಿಡಿ ಭಾಗಗಳು ಬೇಕಾಗುವ ಬಟ್ಟೆಗಳು ಪೂರ್ಣ ಉದ್ದ ಅಳತೆ ಇಲ್ಲ, ಹಂಗೆ ಬರೀಲು. ಅದ್ರಲ್ಲಿ ಬೇಕಾಗ್ತಕ್ಕಂಥ ಅಳತೆಗಳು ಪೂರ್ಣ ಉದ್ದ ಮತ್ತು ಸೊಂಟದ ಸುತ್ತಳತೆ. ಇದರಲ್ಲಿ ಬಳಕೆ ಆಗ್ತಕ್ಕಂಥದ್ದು ಪಾಪ್ಲಿನ್ ಮತ್ತು ಹತ್ತಿ ಬಟ್ಟೆ. ಈಗ ನಾವು ಹತ್ತಿಯಿಂದ ನಾವೇನು ತಯಾರು ಮಾಡ್ತೀವಿ? ನೂಲನ್ನ ತಯಾರು ಮಾಡ್ತೀವಲ್ವಾ? ರೇಷ್ಮೆಯಿಂದ ಏನು ತಯಾರು ಮಾಡ್ತೀವಿ? ಅಲ್ಲೂ ಕೂಡ ನೂಲು ಅಲ್ವಾ? ರೇಷ್ಮೆ ಬಟ್ಟೆಗೆ ಎಷ್ಟು ಬೆಲೆ ಬಾಳುತ್ತಲ್ವಾ? ಹೌದು ತಾನೆ? ಇದನ್ನ ನಾವು ಅಂದ್ರೆ ಯಾವುದೇ ಒಂದು ಹತ್ತಿ, ಯಾವುದೇ ಒಂದು ಮೂಲದಿಂದ ನಾವು, ಮೂಲ ಅಂದ್ರೆ ಕೃತಕ ಮೂಲ ಆಗಿರ್ಬೋದು ಅಥವಾ ಕೃತಕ ಮೂಲದ ಬಟ್ಟೆಗಳು ಕೂಡ ಇದ್ದಾವೆ. ಮತ್ತು ಈ ರೀತಿಯಾಗಿ 2 ಫೋಲ್ಡ್ ಅನ್ನ ಮಾಡ್ಕೋಬೇಕು. ಈ ರೀತಿ ಗೊತ್ತಾಯ್ತಾ? 2 ಭಾಗ ಮಾಡ್ಕೊಂಡಾಗ ಇದು ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ? ಪೂರ್ಣ ಉದ್ದ. ಇದೇ ಪೂರ್ಣ ಉದ್ದ. ನಾಳೆ ಪೇಪರ್ ಕಟಿಂಗ್ ಮಾಡಿ ಆಮೇಲೆ ಬಟ್ಟೆ ತಂದ್ರೆ ನೀವು ನಿಮ್ಮ ಮನೆಗಳಲ್ಲಿ ಹೊಲಿಬಹುದು. ಕೈಯಲ್ಲಿ ಹೊಲಿಬಹುದು, ಮಿಷನ್ ಅಲ್ಲಿ ಕೈಯಲ್ಲಿಲ್ಲ. ಆಯ್ತಾ? ಆಮೇಲೆ ಈ ಭಾಗವನ್ನು ನಾವು ಅಳತೆ ಮಾಡ್ಕೊಂಡ್ಬಿಟ್ಟು ಪೇಪರ್ ತಂದ್ರೆ ಅದಕ್ಕೆ ದೊಡ್ಡ ಪೇಪರ್ಗಳಲ್ಲಿ ಅಳತೆ ಪ್ರಕಾರ ತೋರಿಸ್ಬೋದು. ಚಿಕ್ಕದಾಗಿ ಅಂದ್ರೆ ಫೋಲ್ಡಿಂಗ್ ಮಾತ್ರ ಇದಕ್ಕೆ ಯೂಸ್ ಮಾಡಿದ್ದು. ಯಾವ ರೀತಿ ಇದರಲ್ಲಿ 2 ಭಾಗ ಬರುತ್ತಿದೆ. ಅರ್ಥ ಆಗ್ತಿದೆಯಾ? ಮತ್ತೆ ಇದನ್ನ ಮಾಡ್ಬೋದು. ಆದ್ರೆ ಕಾರ್ಡ್ ಸ್ಕೇಲಲ್ಲಿ ಮಾತ್ರ ಅಳತೆ ಹಾಕ್ಬೋದು ಅಷ್ಟೇ. ಕಾರ್ಡ್ ಸ್ಕೇಲಲ್ಲಿ ಮಾತ್ರ ಅಳತೆ ಹಾಕ್ಬೋದು ಇದನ್ನ. ಆ ರೀತಿಯಾಗಿ ನಾವು ದೊಡ್ಡ ಅಳತೆ ಅಂತ ಹೇಳಿದ್ರೆ ಪೇಪರ್ಗಳಲ್ಲಿ ಮಾಡ್ಕೋಬೇಕು.
ಹತ್ತಿ ಪಾಲಿಸ್ಟರ್ನ ಯಾಕೆ ಯೂಸ್ ಮಾಡಬಾರ್ದು ಅಂತ ನೀವೇನಾದ್ರೂ ಪ್ರಶ್ನೆ ಕೇಳ್ಬೋದು ಅಲ್ವಾ? ಪಾಲಿಸ್ಟರ್ನ ಮಾಡ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು ನಿಮಗೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಂದ್ರೆ ದಪ್ಪ ಪದರ ಬರಲ್ಲ, ಅದು ತೆಳು ಬರುತ್ತೆ. ಆಮೇಲೆ ತೆಳು ಬಟ್ಟೆ ಬರುತ್ತೆ, ಸ್ಟಿಫ್ನೆಸ್ ಇರಲ್ಲ, ಅಂದ್ರೆ ನೀಟಾಗಿ ಕೂರುವುದಿಲ್ಲ. ಆಮೇಲೆ ಅದು ಒಳ ಉಡುಪಾಗಿರೋದ್ರಿಂದ ಇದನ್ನ ಕಾಟನ್ ಬಟ್ಟೆನಲ್ಲಿ ನಾವು ಬಳಕೆ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು ಒಳ ಉಡುಪೆ, 6 ತುಂಡಿನ ಲಂಗ. ಹಾಗಾಗಿ ಇದಕ್ಕೆ ನಾವು ಕಾಟನ್ ಬಟ್ಟೆ ಮತ್ತು ಪಾಪ್ಲಿನ್ ಬಟ್ಟೆನೇ ಯೂಸ್ ಮಾಡೋದು. ಯಾಕಪ್ಪ ಅಂತ ಹೇಳಿದ್ರೆ ಅದು ಬಟ್ಟೆ ಸ್ವಲ್ಪ ನೀರಾಗಿ ಹಾಕಿದ್ರೆ ದಪ್ಪ ಬರುತ್ತೆ. ಈ ಕಾಟನ್ ಬಟ್ಟೆ ನೀರಾಗಿ ಹಾಕಿದ್ರೆ ದಪ್ಪ ಬರುತ್ತೆ. ದಪ್ಪ ಅಂದ್ರೆ ನೂಲುಗಳಲ್ಲೇ ನಿಕ್ಕುತ್ತೆ. ಅವಾಗ ಏನಾಗುತ್ತೆ, ಎಲ್ಲಿ ಹೋಲಿರೋದೆಲ್ಲ ಮುಚ್ಕೊಳ್ಳುತ್ತೆ ಅದು. ಹಾಗಾಗಿ ಅದನ್ನ ಒಳ ಉಡುಪಿಗೋಸ್ಕರನೇ ಈ ಬಟ್ಟೆಗಳನ್ನ ಆಯ್ಕೆ ಮಾಡಿರೋದು. ನೀವು ನೋಡಿರ್ಬೋದು ನಿಮ್ಮ ಮನೆಗಳಲ್ಲಿ ಎಲ್ಲರ ಲಂಗಗಳಲ್ಲಿ ಓನ್ಲಿ ಕಾಟನ್ ಮತ್ತು ಪಾಪ್ಲಿನ್ ಬಟ್ಟೆಗಳಲ್ಲಿ ಹೆಚ್ಚು 6 ತುಂಡಿನ ಲಂಗಗಳನ್ನ ಹೊಂದಿರೋದನ್ನು ನೋಡ್ಬೋದು. ಇಲ್ಲಾಂದ್ರೆ ತೆಳು ಹಾಕಿದ್ರೆ ನಾವು ಮೇಲು ಆಗೋದು ಉಡುಪು ತೆಳು ಇರೋದ್ರಿಂದ ಅದೇನಾಗುತ್ತೆ, ಯೂಸ್ ಮಾಡಕ್ ಬರೋದಿಲ್ಲ ಅಂತ. ಅರ್ಥ ಆಯ್ತಾ? ಹೀಗೆ ನಾವು ಇದನ್ನ 6 ತುಂಡಿನ ಲಂಗವನ್ನ ನಾವು ಈ ರೀತಿಯಾಗಿ ಕಟ್ ಮಾಡ್ತೀವಿ ಮತ್ತು ಬಿಡಿ ಭಾಗಗಳು ಇಷ್ಟು ಬರ್ತವೆ ಅಂತ. ಎಷ್ಟು ನಿಮಿಷ? 3 ಆಯ್ತು, 23 ಆಯ್ತಾ?